ಇವೆಲ್ಲದರ ನಡುವೆ ಭಾರತದ ವಿರುದ್ಧ ಹೊಸ ಒಕ್ಕೂಟ ರಚನೆಗೆ ಚೀನಾ ತನ್ನ ಪ್ರಯತ್ನವನ್ನು ಆರಂಭಿಸಿದೆ. ವೆರಿ ಇಂಪಾರ್ಟೆಂಟ್ ಜಿಯೋಪೊಲಿಟಿಕಲ್, ಭೌಗೋಳಿಕವಾಗಿ ಮತ್ತು ರಾಜಕೀಯವಾಗಿ ಅತ್ಯಂತ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ. ಭಾರತದ ವಿರುದ್ಧ ಹೊಸ ಒಕ್ಕೂಟ ರಚನೆಗೆ ಚೀನಾ ಪ್ರಯತ್ನವನ್ನು ಆರಂಭಿಸಿದೆ. ಪಾಕಿಸ್ತಾನದ ಜೊತೆಗೂಡಿ ಹೊಸ ಸಂಘಟನೆಯೊಂದನ್ನು ಹುಟ್ಟುಹಾಕುವುದಕ್ಕೆ ಪ್ರಯತ್ನವನ್ನು ಆರಂಭಿಸಿದೆ. ಈ ಮುಖಾಂತರ ದಕ್ಷಿಣ ಏಷ್ಯಾದಲ್ಲಿ, ಸೌತ್ ಏಷ್ಯಾದಲ್ಲಿ ಭಾರತದ ಪ್ರಭಾವವನ್ನು ಕುಗ್ಗಿಸಲಿಕ್ಕೆ ಪ್ರಯತ್ನವನ್ನು ಆರಂಭಿಸಲಾಗಿದೆ. ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಸಂಘ ಸಾರ್ಕ್ ಇದರ ಬದಲಿಗೆ ಹೊಸ ಸಂಘಟನೆಯನ್ನು ಹುಟ್ಟುಹಾಕುವಂತಹ ಪ್ರಯತ್ನವನ್ನು ಚೀನಾ ಆರಂಭಿಸಿದೆ. ಚೀನಾ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಈ ಮೂರು ರಾಷ್ಟ್ರಗಳು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಮಾತುಕತೆಯನ್ನು ಆರಂಭಿಸಿವೆ. ಜೂನ್ 19ನೇ ತಾರೀಕು ಚೀನಾದ ಕನ್ಮಿಂಗ್ನಲ್ಲಿ ಮೂರು ರಾಷ್ಟ್ರಗಳು ಮಾತುಕತೆಯನ್ನು ನಡೆಸಿವೆ. ಕಾರಣ ಏನು ಅಂತ ಹೇಳಿದ್ರೆ ಸಾರ್ಕ್ ನಿಷ್ಕ್ರಿಯ ಆಗಿದೆ. ಹೀಗಾಗಿ ದಕ್ಷಿಣ ಏಷ್ಯಾದಲ್ಲಿ, ಸೌತ್ ಏಷ್ಯಾದಲ್ಲಿ ಹೊಸದೊಂದು ಸಂಘಟನೆಯ ಅಗತ್ಯ ಇದೆ ಎನ್ನುವಂತಹ ಆಲೋಚನೆಗೆ ಚೀನಾ ಬಂದಿದೆ. 2016ರಿಂದ ಸಾರ್ಕ್ ರಾಷ್ಟ್ರಗಳ ಶೃಂಗಸಭೆ ನಡೆದಿಲ್ಲ. ಪಾಕಿಸ್ತಾನದಲ್ಲಿ 2016ರಲ್ಲಿ ಸಾರ್ಕ್ ರಾಷ್ಟ್ರಗಳ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ಭಯೋತ್ಪಾದನೆಯ ಕಾರಣಗಳನ್ನು ಕೊಟ್ಟು, ನಮಗೆ ಅತ್ಯಂತ ಗಂಭೀರ ಆಗಿರ್ತಕ್ಕಂಥ ಸಮಸ್ಯೆ ಅದು, ಆ ಕಾರಣವನ್ನು ಕೊಟ್ಟು ಪಾಕಿಸ್ತಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಆ ಕಾರ್ಯಕ್ರಮಕ್ಕೆ ಸಮ್ಮೇಳನಕ್ಕೆ ಭಾರತ ಹೋಗಿರಲಿಲ್ಲ. ಅದಾದ ಬಳಿಕ ಸಾರ್ಕ್ ಸಮ್ಮೇಳನ ನಡೆದಿಲ್ಲ. ಸುಮಾರು 9 ವರ್ಷ ಆಗ್ತಾ ಬಂತು. ಒಂದು ದಶಕ ಅಂತಾನೆ ಕನ್ಸಿಡರ್ ಮಾಡೋಣ. ಒಂದು ದಶಕ ಸಾರ್ಕ್ ಸಮ್ಮೇಳನ ನಡೆದಿಲ್ಲ. ಹೀಗಾಗಿ ಹೊಸದಾಗಿ ಒಂದು ಸಂಘಟನೆಯನ್ನ ಹುಟ್ಟುಹಾಕಬೇಕು ಎನ್ನುವಂಥದ್ದು ಚೀನಾದ ಲೆಕ್ಕಾಚಾರ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಗಳು ನಡೆದಿವೆ. ಸಾರ್ಕ್ನಲ್ಲಿರ್ತಕ್ಕಂತಹ ಸದಸ್ಯ ರಾಷ್ಟ್ರಗಳು ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಮಾಲ್ಡೀವ್ಸ್, ನೇಪಾಳ, ಶ್ರೀಲಂಕಾ. ಆದರೆ ಇದರಲ್ಲಿ ಚೀನಾ ಇಲ್ಲ. ಈಗ ಚೀನಾ ಆಲೋಚನೆ ಮಾಡ್ತಾ ಇರುವಂಥದ್ದೇನು ಅಂತ ಹೇಳಿದ್ರೆ, ನಾವು ನಮ್ಮ ನೇತೃತ್ವ, ನಾವೇ ಒಂದು ಮುಂದಾಳತ್ವವನ್ನು ವಹಿಸಿ ಒಂದು ಹೊಸ ಸಂಘಟನೆಯನ್ನ ಹುಟ್ಟುಹಾಕೋಣ ಅಂತೇಳಿ. ಮೋದಿ ತಗೋ. ಸೊ ಈಗ ಚೀನಾ ಆಲೋಚನೆ ಮಾಡಿದೆ. ಅವರ ಮುಂದಾಳತ್ವದಲ್ಲಿ ಇನಿಷಿಯೇಟ್ ತಗೊಳ್ತಾ ಇರುವಂಥದ್ದೇ ಚೀನಾ, ಹೊಸ ಸಂಘಟನೆ ಹುಟ್ಟುಹಾಕಲಿಕ್ಕೆ. ಎಕನಾಮಿಕ್ ಸಹಕಾರ, ಆರ್ಥಿಕ ಸಹಕಾರವನ್ನು ಬಲಾಢ್ಯಗೊಳಿಸಬೇಕು ಅಂತೇಳಿ. ಒಂದು ವೇಳೆ ಇದು ಏನಾದರೂ ಸಕ್ಸಸ್ ಆಗಿ ಇದರ ಒಳಗಡೆ ಸಾರ್ಕ್ನಲ್ಲಿರ್ತಕ್ಕಂತಹ ಇತರ ರಾಷ್ಟ್ರಗಳು, ಅಫ್ಘಾನಿಸ್ತಾನ, ಶ್ರೀಲಂಕಾ, ನೇಪಾಳ, ಭೂತಾನ್, ಈ ರಾಷ್ಟ್ರಗಳು ಒಂದು ವೇಳೆ ಇದರ ಮೆಂಬರ್ಶಿಪ್ ಅನ್ನು ಪಡೆದ್ರೆ ಬಹುಶಃ ಭಾರತದ ಜಿಯೋಪೊಲಿಟಿಕಲ್ ಪ್ರಾಮಿನೆನ್ಸ್ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಅದರ ಮೇಲೆ ಎಫೆಕ್ಟ್ ಆಗಬಹುದು. ಚೀನಾ ಪಾಕಿಸ್ತಾನದ ಜೊತೆಗೂ ಕೂಡ ತನ್ನ ಹಿಡಿತವನ್ನು ಬಿಗಿಗೊಳಿಸ್ತಾ ಇದೆ. ಬಾಂಗ್ಲಾದಲ್ಲೂ ಕೂಡ ತನ್ನ ಹಿಡಿತವನ್ನು ಬಿಗಿಗೊಳಿಸ್ತಾ ಇದೆ, ಇನ್ಕ್ಲೂಡ್ ಮಿಲಿಟರಿ. ಇತ್ತ ಅಫ್ಘಾನಿಸ್ತಾನದ ಜೊತೆಗೂ ಕೂಡ ತನ್ನ ಹಿಡಿತವನ್ನು ಬಿಗಿಗೊಳಿಸ್ತಾ ಇದೆ. ಚೀನಾ ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಇಬ್ಬರನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನು ಆರಂಭಿಸಿದೆ. ಸೊ ಇವೆಲ್ಲವೂ ಕೂಡ ಜಿಯೋಪೊಲಿಟಿಕಲಿ ಭಾರತಕ್ಕೆ ಅಪಾಯಕಾರಿಯಾಗಿರ್ತಕ್ಕಂತಹ ಬೆಳವಣಿಗೆಗಳು. ಭಾರತದ ಮಟ್ಟಿಗೆ ಏಕಾಂಗಿಯಾಗಿ ಬಿಡಬಹುದು ನಾವು ಅಂತೇಳಿ ಆತಂಕ ನಮಗೆ. ಸೊ
1985ರಲ್ಲಿ ರಚನೆಯಾದಂತಹ ಸಾರ್ಕ್ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಸಹಕಾರ ಸಂಘಟನೆ. ಜೈಶಂಕರ್ ವಿದೇಶಾಂಗ ಸಚಿವರು ಕಳೆದ ವರ್ಷ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಏನು ಅಂತ ಹೇಳಿದ್ರೆ, ಪಾಕಿಸ್ತಾನ ಪ್ರೇರಿತ, ಪಾಕಿಸ್ತಾನ ಪ್ರಚೋದಿತ ಭಯೋತ್ಪಾದನೆಯ ಕಾರಣದಿಂದಾಗಿ ಸಾರ್ಕ್ ನಿಷ್ಕ್ರಿಯ ಆಗ್ತಾ ಇದೆ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಸಮ್ಮೇಳನ ನಡೀಬೇಕಿತ್ತು, ಆ ಸಮ್ಮೇಳನಕ್ಕೆ ನಾವು ಹೋಗಿಲ್ಲ, ಅದಾದ ಬಳಿಕ ಸಮ್ಮೇಳನ ನಡೆದಿಲ್ಲ. ಹೀಗಾಗಿ ಸಹಜವಾಗಿಯೇ ಸಾರ್ಕ್ನ ಚಟುವಟಿಕೆಗಳ ಮೇಲೆ ಗಂಭೀರವಾದಂಥ ಪರಿಣಾಮ ಬಿದ್ದಿದೆ ಪಾಕಿಸ್ತಾನದ ಕಾರಣದಿಂದ. ಬಟ್ ಅದನ್ನು ದುರುಪಯೋಗ ಪಡಿಸಿಕೊಳ್ಳಲಿಕ್ಕೆ, ಭಾರತದ ವಿರುದ್ಧ ಬಳಸಿಕೊಳ್ಳಲಿಕ್ಕೆ ಈಗ ಚೀನಾ ಮುಂದಾಗಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.